Good morning, Usha. Hi. Hi, Usha. Hi. Hello, sir. So, Usha, is everything under control? 10 ಆಟಗಾರರು ದ್ವೀಪ ಸೇರಾಯ್ತು. ವೆರಿ ಗುಡ್. ಬೇರೆ ಚಾನೆಲ್ಗಳಿಗೆಲ್ಲ ಈಗ ಬೆಂಕಿ ಹತ್ಕೊಂಡು ಉರಿತಾ ಇರಬೇಕು. ಇನ್ಮೇಲೆ ರಾತ್ರಿ 9 ರಿಂದ 10 ತನಕ ಜನ ಕುಕ್ಕರು ಕುಗ್ಸೋದಿಲ್ಲ, ಚಾನಲ್ ಚೇಂಜ್ ಮಾಡೋದಿಲ್ಲ. ನಮ್ಮೂರಲ್ಲಿ ಬಿಲ್ಡಿಂಗ್ಗಳೇ ಬೆಟ್ಟಗಳು, ಲೈಟ್ ಕಂಬಗಳೇ ಮರಗಳು. ಆದ್ರೆ ಇಲ್ಲಿ ಎಲ್ಲಾ ಕಡೆ ಹಸಿರು, ಕಣ್ ತುಂಬಾ ಕೊನೆನೇ ಆಗದೆ ಇರುವಂತ ಸಮುದ್ರ. ಇವುಗಳ ನಡುವೆ ಮೂಡ್ ಹಾಳು ಮಾಡೋಕೆ ಹುಡುಗಿರು. ಮೂಡ್ ಹಾಳು ಮಾಡ್ಕೊಳ್ಳೋಕೆ ಮುಂಚೆ ಹುಷಾರು ಬ್ರದರ್. ಸುತ್ತಮುತ್ತ ಕ್ಯಾಮ್ರಾಗಳಿವೆ, ಏನಾದರೂ ಅನಾಹುತ ಮಾಡ್ಕೊಂಬಿಟ್ಟಿರ? ನಾನು ಯಾವತ್ತೂ ಅನಾಹುತ ಮಾಡ್ಕೊಡಲ್ಲ ಸರ್. ಎಲ್ಲ ಹವಾಮಾನ ತಾಪಮಾನಗಳ ಬದಲಾವಣೆಯ ಪರಿಣಾಮ. ಅಷ್ಟೊಂದು ಕ್ಯಾಮ್ರಾಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನೇ ಮಾಡಿದ್ರು ಸೆನ್ಸಾರ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾರೆ. ಓ, ಏನೋ ಜೋರಾಗಿ ಸ್ಕೀಮ್ ಹಾಕೊಂಡಿರೋಂಗಿದೆ. ಹುಷಾರು ಬ್ರದರ್. ದರ್ಶನ್ ಪ್ಯಾಲೇಸ್ ಜೋಡಿ ಹಿಂಗೆ ಓವರ್ ಕಾನ್ಫಿಡೆನ್ಸಲ್ಲಿ ಮಾಡಿದ್ದಕ್ಕೆ MMA ಸ್ಟಾರ್ ಆಗಿರೋದು. ಯುವ ಪ್ರೇಮಿಗಳು ಪೋರ್ನ್ ಸ್ಟಾರ್ ಆಗಿ ಈಗ ವರ್ಲ್ಡ್ ಫೇಮಸ್ ಆಗಿರೋದು. ನಾನೇನೋ ಮಾಡೇ ಬಿಡ್ತೀನಿ ಅನ್ನೋ ರೇಂಜಲ್ಲಿ ಹೇಳ್ತಿದ್ದೀರಲ್ರಿ. ನಿಮ್ಮ ಹಿಸ್ಟ್ರಿ ಪ್ರಕಾರ ಹೋದರೆ ಮಾಡಿಬಿಡ್ತೀರೇನೋ ಅಂತ ಹೇಳಿದ್ವಿ ಅಷ್ಟೇ. ನಮ್ಮ ಲೈಫಲ್ಲಿ ಸ್ಲೋಗನ್ ಏನು ಗೊತ್ತಾ? ಮಾಡು ಇಲ್ಲವೇ ಮಡಿ. ಮಾಡೋಕ್ಕಾಗಲ್ಲ, ಮಡಿಬೋದು ಅಷ್ಟೇ. ನಮಗಂತೂ ಈ ಪಾಯಿಂಟ್ ಆಫ್ ಟೈಮಲ್ಲಿ ಲೈಫಲ್ಲಿ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಡಾಕ್ಟ್ರೆ, ನಿಮ್ಗೇನಾದರೂ ಅರ್ಥ ಆಗ್ತಾ ಇದೆಯೇ? ನಮಗೂ ಅಷ್ಟಕ್ಕಷ್ಟೇ. ನಾನಂತೂ ಈ ಶೋ ನೋಡಿಲ್ಲ, TV ಜಾಸ್ತಿ ನೋಡಲ್ಲ. ನೋ ಟೈಮ್ ಫಾರ್ ಸಚ್ ಥಿಂಗ್ಸ್. ನಮಗೆ ಟೈಮ್ ಇರತ್ತೆ, ಆದರೆ ಮೂಡಿರಲ್ಲ. ಇವೆಲ್ಲ ಹೆಣ್ಣೈಕ್ಲಿಗೆ ಡಾಕ್ಟ್ರೆ. ನಿಮಗೂ ಶೋಗೂ ಹೇಗೆ ಕನೆಕ್ಷನ್ನು? ಕನೆಕ್ಷನ್ ಅಲ್ಲ, ಶಾರ್ಟ್ ಸರ್ಕಿಟು. ನಿಜ ಹೇಳಬೇಕು ಅಂದರೆ ನನಗೆ ಕಾಸು ಬೇಕಾಗಿತ್ತು, ಅದಕ್ಕೆ ತಾನೇ ಎಲ್ಲರೂ ಬಂದಿರೋದು. ನಾನು ಇಲ್ಲಿ ದುಡ್ಡಿಗಾಗಿ ಬಂದಿಲ್ಲ. ದೇವಸ್ಥಾನಕ್ಕೆ ಬಂದು ಪ್ರಸಾದಕ್ಕೆ ಬಂದಿಲ್ಲ ಅಂದಂಗೆ ಆಯಿತು. ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಬಿಡಿ, ಯಾಕಂದರೆ ದಂಡೆ ಕಾಸು ಮಾಡ್ಕೊಂಡಿರ್ತೀರ. 2 ಜಾಗದಲ್ಲಿ ಮಂಚಕ್ಕೆ ಹೋಗೋದಕ್ಕಿಂತ ಮುಂಚೆ ಕಾಸು ಕೊಡಬೇಕಾಗಿರೋದು. ಒಂದು ಆಸ್ಪತ್ರೆ, ಇನ್ನೊಂದು ನಿಮ್ಮಂಥ ಡಿಸೆಂಟ್ ಆಗಿರೋರ್ಗೆಲ್ಲ ಬಿಡಿ. ರೇ, ಎಲ್ಲರೂ ನಾಲ್ಕು ಜನರಲೈಸ್ ಮಾಡಬೇಡ್ರಿ. ಎಲ್ಲ ಆಸ್ಪತ್ರೆನೂ ಹಾಕಿ ಕೆಟ್ಟಾಗಿ ನೋಡೋದು ತಪ್ಪು. ಅದು ಸರಿ, ನೀವೇನು ಕೆಲಸ ಮಾಡ್ತೀರಾ? ನಮ್ದೊಂಥರ ಡಿಫ್ರೆಂಟ್ ಬಿಸ್ನೆಸ್ಸು. ಲಾಸ್ ಆದರೆ ಕಲಾಸು, ಪ್ರಾಫಿಟಿಗೆ ನಾಟ್ಪಿಟ್ಟು. ಏನು ಅಂತ ಬಿಸ್ನೆಸ್ಸು? ಮಾಲು ಮೀನಿಂಗ್ ಇಂಪೋರ್ಟ್ ಎಕ್ಸ್ಪೋರ್ಟ್. ಅಂಡರ್ ವೇರ್ ಮಾರೋರಿಂದ ಹಿಡಿದು ಅಂಡರ್ ವರ್ಲ್ಡ್ ನಡೆಸೋವರೆಗೂ ಎಲ್ಲ ನಮ್ಮ ಗಿರಾಕಿಗಳು. ನೋ ಮೋರ್ ಕ್ವಶನ್ಸ್ ಮಾ, ಬರ್ತೀನಿ. ಮೊಟ್ಟೆ ಸಾರು ಎಕ್ಸ್ಟ್ರಾರ್ಡಿನರಿ ಆಗಿ ರೆಡಿ ಆಗ್ತಾ ಇದೆ. ಗಂಡಸರಿಗೆ ಸೌಟಲ್ಲಿ ಹೊಡೆಸ್ಕೊಳ್ಳೋದು ಗೊತ್ತು, ಸೌಟ್ ಹಿಡ್ಕೊಳ್ಳೋದ್ರಲ್ಲಿ ವೀಕೆ. ಅಂಥದ್ರಲ್ಲಿ ಇದೆಲ್ಲ ಹೆಂಗ್ ಸರ್? ಮೇಡಮ್, ನಾವು ಸೌಟಲ್ಲಿ ಹೊಡ್ಸ್ಕೊಂಡ್ಮೇಲೆ ಸೌಟ್ ಹಿಡಿಯೋದು ಕಲ್ತಿದ್ದು ಗೊತ್ತಾ ನಿಮಗೆ? ಆಕ್ಚುಲಿ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮಪ್ಪ ಟಿಕೆಟ್ ತಗೊಂಡು ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಯ್ಯೋ ಪಾಪ ಜಾಸ್ತಿ ಮಾಡಿನೇ ಹಂಗಾಗಿತ್ತು. ಫುಲ್ಲು ಆಲ್ಕೋಹಾಲ್ ಬಾಡಿಲಿ ಬ್ಲಡ್ಗಿಂತ ಜಾಸ್ತಿ ಇತ್ತಂತೆ. ಲಿವರ್ ಸ್ವಲ್ಪ ದೊಡ್ಡದಾಗಿ ಡಮೀರ್ ಅಂದ್ಬಿಟ್ಟ. ಅದಾದ್ಮೇಲೆ ನಮ್ಮಮ್ಮ ಇದ್ರಲ್ಲ ಪಾಪ, ಈ ಸಿನಿಮಾದವ್ರ ಥರನೇ ಪಂಡಿರಿ ಬಾಯಿ ರೇಂಜ್ಗೆ ನಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕಿದ್ರು, ಬೆಳೆಸಿದ್ರು. ನಮ್ಮ ಮನೆಯಿಂದನೇ ಒಂದು 5 ಸ್ಟಾರ್ ಹೋಟೆಲ್ ಇತ್ತು, ಎಮಿನೆಂಟ್ ಅಂತ. ಅಲ್ಲಿ ರಾತ್ರಿ ಮಿಕ್ಕಿರೋ ಊಟನೆಲ್ಲ ಬಿಸಾಕೋರು, ಅದೇ ನಮ್ಗೆ ಊಟ. ಅಯ್ಯೋ, ಎಷ್ಟೊಂದು ಕಷ್ಟಪಟ್ಟಿದ್ರ ಸರ್ ನೀವು. 5 ಸ್ಟಾರ್ ಹೋಟ್ಲ್ ಊಟ ತಿಂದು ಬೆಳೆದಿದ್ದೀನಿ, ಎಲ್ರಿ ಕಷ್ಟಪಟ್ಟಿದ್ದೀನಿ ನೋಡಿ. ಲೈಫ್ ನಾನು ರಿವರ್ಸ್ ಆಗಿ ನೋಡ್ಬೇಕು. ಹಂಗೆ ನಾನು ನೋಡಿದೆ. ಒಂದಲ್ಲ ಒಂದಿನ ಏನಾದ್ರು ಕಡ್ದು ಕಟ್ಟ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಈ ರೇಂಜಿಗೆ ಬಂದೆ. ಇಂಥ ಟ್ರಾಜಿಡಿ ಸ್ಟೋರಿನ ಕಾಮಿಡಿ ಮಾಡ್ಕೊಂಡು ಹೇಳ್ತಿದ್ದೀರಲ್ಲ ಸರ್. ಮೇಡಮ್, ಕಾಮಿಡಿಯನ್ನಾಗಿರೋದಕ್ಕೆ ಇನ್ನೂ ಜನ ನಂಗೆ ಚಪ್ಪಾಳೆ ತಟ್ಟದು. ಇವಾಗ ಯಾಕೆ ಬಿಲ್ಡಪ್ ಇಲ್ಲ? ನಿಮ್ಮ ಹಳ್ಳಿಯಲ್ಲಿ ಯಾವ್ದಾದ್ರು ಒಳ್ಳೆ ತಿಂಡಿ ಇದ್ರೆ ಹೇಳ್ಕೊಡಿ. ನಿಮ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಹಳ್ಳಿ ತಿಂಡಿ ಬರುತ್ತಾ? ಬರೀ ಹಳ್ಳಿ ತಿಂಡಿ ಅಲ್ಲ, ನಿಮ್ ಊರಿಗೆ ಬಂದು ನಾನು ಪ್ರೋಗ್ರಾಮ್ ಮಾಡ್ತೀನಿ. ಅಯ್ಯೋ, ಹಂಗಾರೆ ನಾನು ತೋರ್ಸ್ಕೊಡ್ತೀನಿ ಸರ್. ಬೇಗ ಟಕ್ಕಂತ. ಇದಾದ್ಮೇಲೆ ಅದೇ ಕೆಲಸ. ಮೈ ಗಾಡ್, ಹೌ ಸ್ಕೇರಿ. ಇದನ್ನ ನೋಡ್ತಿದ್ರೆ ಒಂಥರ ವಿಚಿತ್ರ. 10 ತಲೆ ರಾವಣ. ಈ ದ್ವೀಪ ಮನ್ಸಿಗೆ ಶಾಂತಿ ಕೊಡೋ ತರ ಇದ್ರೆ, ಇದು ಮನ್ಸನ್ನ ಕಲ್ಕೋ ತರ ಇದೆ. ಅಲ್ಲ, ಇಷ್ಟು ಸುಂದರವಾಗಿರೋ ಈ ಮನೆಯಲ್ಲಿ ಇಂಥ ಭಯಾನಕವಾಗಿರೋದನ್ನ ಏನಕ್ಕೆ ಇಟ್ಟಿದ್ದಾರೆ? ಇಡೀ ದ್ವೀಪದಲ್ಲಿ ಒಬ್ಬ ನರಪಿಳ್ಳೆನೂ ಇಲ್ಲ. ನಮಗೆ ಭಯ ಹುಡ್ಸೋಕೆ ಅಂತಾನೆ ಆ ಚಾನೆಲ್ ಅವ್ರು ಇದನ್ನ ಇಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ಇನ್ ದ್ಯಾಟ್ ಕೇಸ್ ಚಾನೆಲ್ ಅವರ ಈ ಚೀಪ್ ಗಿಮಿಕ್ಕು ದೊಡ್ಡ ಫ್ಲಾಪ್ ಶೋ. ಮೊದಲೇ ನಾನು ಕಾಡಲ್ಲಿರೋಳು, ಈ ಥರದನ್ನೆಲ್ಲ ನೋಡಿದ್ರೆ ನಂಗೆ ಭಯನೇ ಆಗಲ್ಲ. ನಮ್ದು ಉಲ್ಟಾ ಕೇಸಪ್ಪ. ಇದನ್ನೆಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಈ ಕಾಡು, ಈ ಕತ್ಲೆ, ಆ ಕಿರ್ರನ್ನೋ ಶಬ್ದ
ಊಟ ತಯಾರಾಗಿದೆ, ಎಲ್ರು ಊಟಕ್ಕೆ ಬನ್ನಿ. ಈ ಹುಡುಗಿ ಮತ್ತೆ ಹೀಗೆ ಕಿರ್ಚ್ಕೊಂಡ್ರೆ ಇವಳು ಕಂಡ್ರೇನು ಭಯ ಶುರು ಆಗತ್ತೆ. ಆಹಾ ಸಾಧು ಸರ್, ಬೊಂಬಾಟ್ ಊಟ. ಎಲ್ಲಿನ ಸ್ಪೆಷಲ್ ಇದೆಲ್ಲ? ಇದು ನಮ್ಮ ತಿಪ್ಟೂರು ತೆಂಗಿನಕಾಯಿ ಭಾವನ ಅವರ ತವರೂರು ಸ್ಪೆಷಲ್. ಚೆನ್ನಾಗಿದ್ರೆ ಅರ್ಕೊಂತೀನಿ, ಇಲ್ಲಾಂದ್ರೆ ಯಾರು ಅರ್ಕೋಬೇಡಿ. ಜೊತೆಗೆ ಸಾವಿಗೆ ಇದೆ, ಉಪ್ಪಿಟ್ಟಿದೆ, ಚಟ್ನಿ ಇದೆ, ನುಗ್ಗೆ ಸಾರಿದೆ. ಎಂಜಾಯ್. ನಾಲ್ಗೆ ಉದ್ದ ಇರೋರ್ಗೆ ಮಾತ್ರ. ಈ ಸಾಧು ಕೊಡೋದೆಲ್ಲ ತಿಂತಾ ಇದ್ರೆ ನನಗ್ ನಾನೇ ಡಯಾಬಿಟಿಸ್, ಕೊಲೆಸ್ಟ್ರಾಲ್, BP ಅಂತ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಡಾಕ್ಟರ್ ಸರ್, ಇರೋ ತನಕ ಚೆನ್ನಾಗಿ ತಿಂದು ಹೇಗೆ ಎಂಜಾಯ್ ಮಾಡು ಅಂತ ನಮ್ಮ ಏರಿಯಾ ಡಾಕ್ಟರ್ ಹೇಳಿದ್ದಾರೆ. ಏನು ಯೋಚನೆ ಮಾಡ್ಕೋಬೇಡಿ ಸರ್, ಇರೋ ತನಕ ಚೆನ್ನಾಗಿ ತಿಂದು ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಸರ್ ಲೈಫ್ ನ. ಸಾಧು ಸರ್, ದಿನ ಸೆಟ್ ಊಟ ತಿಂದು ತಿಂದು ನಾಲ್ಗೆ ಎಲ್ಲ ರಸ್ಟ್ ಹಿಡ್ದೋಗಿತ್ತು. ಕಷ್ಟಪಟ್ಟು ಇಷ್ಟೆಲ್ಲ ನಮಗೋಸ್ಕರ ಮಾಡಿದೀರಾ. ಆದ್ರಿಂದ ನೀವು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಅಯ್ಯೋ ಅಯ್ಯೋ ಪರವಾಗಿಲ್ಲ, ಐ ಸರ್ವ್. ಎಷ್ಟೋ ಮಕ್ಕಳಿಗೆ ವಿದ್ಯೆ ಕೊಟ್ಟೋರು ನೀವು. ಟೀಚರ್ಸ್ ಡೇ ದಿನ ಮಾತ್ರ ನಾಮ್ಕೆ ವಾಸ್ತೆ ನಿಮಗ್ ಸೆಲೆಬ್ರೇಷನ್. ಹಾಗಾಗಿ ಇವತ್ತು ನನ್ ಕಡೆಯಿಂದ ಈ ಟೀಚರ್ಗೆ ಊಟೋಪಚಾರ. ಮೇಡಮ್, ಊಟ ನಮ್ದು, ಉಪಚಾರ ಮಾತ್ರ ನಿಮ್ದು. ಕೂತ್ಕೊಳ್ಳಿ ದಯವಿಟ್ಟು. ಕ್ಯಾಮ್ರಾಗಳಿವೆ ಅಂತ ಏನು ಒಬ್ರಿಗಿಂತ ಒಬ್ರು ಡವ್ ಮಾಡ್ತಾ ಇದ್ದಾರೆ. ಜಯ ಅವ್ರಿಗೆ ಯಾರ ಮೇಲೂ ತುಂಬಾ ಪ್ರೀತಿ ಇದ್ದಂಗಿದೆ. ದೇವ್ರ ಫೋಟೋನಾ ಜಯ? ನಿಮ್ಗೆ ಗೊತ್ತಾಗಲ್ಲ ಬಿಡಿ ಮೇಡಮ್. ಓ, ಗರ್ಲ್ ಫ್ರೆಂಡ್ ಇರ್ಬೇಕು. ಒಂಥರ ಅದು ನಿಮ್ಗೆ ಗೊತ್ತಾಗಲ್ಲ ಬಿಡಿ ಮೇಡಮ್. ಕೊಡಿ. ನಾನೇ ತೊಳಿತೀನಿ. ಇಟ್ಸ್ ಓಕೆ. ಅಯ್ಯೋ ಬಿಡಿ. ಥ್ಯಾಂಕ್ ಯು ಡಾಕ್ಟ್ರೆ. 1 ತಿಂಗಳು ನೀವು ಇಲ್ಲೇ ಇರ್ತೀರಾ. ಪಾಪ ನಿಮ್ ನಂಬಿರೋ ಪೇಷಂಟ್ಗಳ ಗತಿ ಏನು? ಅರೇ, ಅವ್ರಿಗೆಲ್ಲ ನಾನು ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಆದರೆ ಇಲ್ಲಿರೋ ಪೇಷಂಟ್ಸ್ಗೆ ಏನು ಮಾಡಬೇಕು ಅನ್ನೋದು ಇವಾಗ ಪ್ಲಾನ್ ಮಾಡಬೇಕು. ಏನು ಹೇಳ್ತಿದ್ದೀರಾ ನೀವು? ಅಲ್ಲ ರೀ, ಇಲ್ಲಿ ಎಲ್ಲರೂ ಹೋದ್ಮೇಲೆ ಯಾರು ಉಳ್ಕೊಳ್ತಾನೋ ಭೂಪತಿ ಅವನೇ ವಿನ್ನರ್. ಅದು ತಾನೇ ರೂಲ್ಸು. ಓ, ನೀವೇನ ಇವತ್ತು ಅಫಿಷಿಯಲ್ ಪಾತ್ರ ತೊಳೆಯೋರು? ಹೌದು. ಅದಕ್ಕೆ ನಾನು ನಿಮ್ಗಷ್ಟು ಮಾತ್ರೆ ಕೊಡ್ತೀನಿ. ಅದನ್ನ ಪುಡಿ ಮಾಡಿ ನಾಳೆ ಊಟದಲ್ಲಿ ಮಿಕ್ಸ್ ಮಾಡಿಬಿಡಿ. ಆಪರೇಷನ್ ಸಕ್ಸಸ್ಫುಲ್. ಅದ್ರ ಪೇಷಂಟ್ ಯಾವ ಮಾತ್ರೆ ಬಗ್ಗೆ ಹೇಳ್ತಿದ್ರ ಡಾಕ್ಟ್ರೆ? ನಾನೇನು ವಿಷ ಕೊಡೋದಿಲ್ಲ ಅಥವಾ ಮೂರ್ಛೆ ಹೋಗೋ ಮಾತ್ರೆ ಕೊಡೋದಿಲ್ಲ. ಹೆಚ್ಚಂದ್ರೆ ತಲೆ ತಿರುಗ್ಬೋದು, ಬೇದಿ ಆಗ್ಬೋದು, ವಾಂತಿ ಆಗ್ಬೋದು ಅಷ್ಟೇ. ಒಂದು 5 ಜನಕ್ಕಿದು ಸ್ಪೆಷಲ್ ಟ್ರೀಟ್ಮೆಂಟು ಕೊಟ್ಟು ಇವ್ರನ್ನೆಲ್ಲ ಡಿಸ್ಚಾರ್ಜ್ ಮಾಡಬೇಕು ಅಂತ ನಾನೇ ಹೇಳ್ಬಿಡ್ತೀನಿ ಚಾನೆಲ್ಗೆ. ಆಮೇಲೆ ಉಳ್ಕೊಳ್ಳೋದು ನಾವು 4-5 ಜನ. ಏನಂತೀರಾ? ಯಪ್ಪ, 1 ನಿಮಿಷ ಯಮಧರ್ಮರಾಯನ ಎದುರಿಗೆ ನೋಡ್ದಂಗಾಯ್ತು ನಿಮ್ಮನ್ನ ನೋಡಿ. ಅಲ್ಲ ಡಾಕ್ಟ್ರೆ, ಸುತ್ತಮುತ್ತ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಬಗ್ಗೆ ಎಲ್ಲ ನಾನು ಚಿಂತೆ ಮಾಡ್ತೀನಿ, ಆದರೆ ನನ್ನ ಟ್ರೀಟ್ಮೆಂಟಲ್ಲಿ ನೀವು ನಂಗೆ ಹೆಲ್ಪ್ ಮಾಡ್ತೀರಾ?